ಪ್ರಮುಖರ ಒಂದು ಸಮನ್ವಯ ಸಭೆ ಕೂಡ JK ಭವನದಲ್ಲಿ ನಡೆದಿದೆ. ಆವತ್ತಿನ ಸಂದರ್ಭದಲ್ಲಿ ತಾಲೂಕು ಮಟ್ಟದಲ್ಲಿ BJP ಮತ್ತು JDS ಕಾರ್ಯಕರ್ತರ ಒಂದು ಸಮಾವೇಶವನ್ನು ಮಾಡಬೇಕು, ಯಾವತ್ತು ಮಾಡಬೇಕು ಅಂತ ಹೇಳಿ ನಾವು 5ನೇ ತಾರೀಕು ನಾಳೆ ಇದೇ ಕಲ್ಯಾಣ ಮಂಟಪದಲ್ಲಿ ಆ ಒಂದು BJP ಮತ್ತು JDSನ ಕಾರ್ಯಕರ್ತರ ಒಂದು ಸಮಾವೇಶವನ್ನು ಮಾಡಬೇಕು ಅಂತೇಳಿ ಅವತ್ತು ತೀರ್ಮಾನ ತಗೊಂಡು ಇವತ್ತು 5ನೇ ತಾರೀಕು ನಾಳೆ ಈ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ. ಹಾಗಾಗಿ ಇವತ್ತು ನಾಳೆ ನಡೆಯುವಂಥ ಒಂದು ಸಭೆಗೆ ಇವತ್ತು ನಾವು ಮತ್ತು ವೇಣುಗೋಪಾಲಣ್ಣವರು ಮತ್ತು ಎರಡೂ ಪಕ್ಷದ ಮುಖಂಡರುಗಳು ಸೇರಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತೇಳಿ ಚರ್ಚೆ ಮಾಡಿ ಇವತ್ತು ನಾವು ಪತ್ರಿಕಾಗೋಷ್ಠಿಗೆ ಬಂದಿದ್ದೇವೆ. ಉದ್ದೇಶ ಏನು ಅಂತ ಹೇಳಿದರೆ 29ನೇ ತಾರೀಕು ಪ್ರಮುಖ ಮುಖಂಡರು ಸಮನ್ವಯ ಸಭೆಯನ್ನು ಮಾಡಿದ್ದೀವಿ. ಈ ಚುನಾವಣೆಯ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸುವಂಥದ್ದು ಮತ್ತು ಹೇಗೆ ಮಾಡಬೇಕು ಅನ್ನುವಂಥದ್ದು ತೀರ್ಮಾನದಂತೆ ಇವತ್ತು 5ನೇ ತಾರೀಕು ನಾಳೆ ನಡೆಯುವಂಥ ಒಂದು ಸಮಾವೇಶದಲ್ಲಿ ಎಲ್ಲ ಹಳ್ಳಿಗಳಿಂದ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಳ್ಳಿಗಳಿಂದ ಕೂಡ ಭಾರತೀಯ ಜನತಾ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು JDS ಪಕ್ಷದ ಮುಖಂಡರು, ಕಾರ್ಯಕರ್ತರು ಈ ಒಂದು ನಾಳೆ ನಡೆಯುವಂಥ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಹುಶಃ ನಮ್ಮ ಆ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ 8 ತಾಲೂಕುಗಳಿಂದ ಕೂಡ ಗಣ್ಯರು ಕೂಡ ಬರ್ತಾ ಇದ್ದಾರೆ. ನಾವು ಮತ್ತು ವೇಣುಗೋಪಾಲಣ್ಣವರ ಇಲ್ಲಿ ಅಧ್ಯಕ್ಷತೆಯಲ್ಲಿ ನಾಳೆ ನಡೆಯುವಂಥ ಒಂದು ಕಾರ್ಯಕರ್ತರ ಸಮಾವೇಶವನ್ನು ಯಶಸ್ಸು ಮಾಡಬೇಕು ಅಂಥೇಳಿ ನಾವು ಇವತ್ತು ಇಬ್ಬರೂ ಮುಖಂಡರು ಕೂಡ ನಾವು ಕ್ಷೇತ್ರದಲ್ಲಿರ್ತಕ್ಕಂಥ BJP ಮುಖಂಡರು ಮತ್ತು JDSನ ಮುಖಂಡರು ಮತ್ತು ಎರಡೂ ಪಕ್ಷದ ಕಾರ್ಯಕರ್ತರುಗಳಿಗೆ ಈ ಒಂದು ನಾಳೆ ನಡೆಯುವಂಥ ಸಮಾವೇಶಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು. ನಾಳೆ ಗಣ್ಯರು ಕೂಡ ಭಾಳಷ್ಟು ವಿಚಾರಗಳನ್ನು ಅವರವರ ರೀತಿಯಲ್ಲಿ, ಅವರವರ ಶೈಲಿಯಲ್ಲಿ ಈ ಚುನಾವಣೆಗಳನ್ನು ಹೇಗೆ ನಡೆಸಬೇಕು, ಯಾಕೆ ನಡೆಸಬೇಕು, ಯಾತಕ್ಕಾಗಿ ಈ ಚುನಾವಣೆ ಬಂದಿದೆ, ಯಾತಕ್ಕಾಗಿ ನಾವು ಆಯ್ಕೆ ಮಾಡಬೇಕು, ಎಲ್ಲ ವಿಚಾರಗಳನ್ನು ಕೂಡ ವೇದಿಕೆ ಮೇಲೆ ನಾಳೆ ಹಲವಾರು ಗಣ್ಯರು ಹಲವಾರು ವಿಚಾರಗಳನ್ನು ಮಾತನಾಡೋರಿದ್ದಾರೆ. ಹಾಗಾಗಿ ನಾನು ವೇಣುಗೋಪಾಲಣ್ಣ ಅವರಿಬ್ಬರೂ ಕೂಡ ಕ್ಷೇತ್ರದಲ್ಲಿರ್ತಕ್ಕಂಥ ಎರಡೂ ಪಕ್ಷದ ಮುಖಂಡರು, ಕಾರ್ಯಕರ್ತರಿಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೇವೆ. ಎಲ್ಲರೂ ಈ ಹೆಚ್ಚು ಜನಸಂಖ್ಯೆಯಲ್ಲಿ ಸೇರಿ ನಾಳೆ ನಡೆಯುವಂಥ ಸಮಾವೇಶವನ್ನು ಯಶಸ್ಸು ಮಾಡಬೇಕು ಅಂತ ಎಲ್ಲರೂ ಕೂಡ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇವೆ. ಈಗಾಗಲೇ ನಾವು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸಂಪರ್ಕ ಮಾಡ್ತೇವೆ. ಇವತ್ತು ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಭಾಳ ಬ್ಯುಸಿಯಾಗಿದ್ದಾರೆ. ಈ ಒಂದು ಕಾರ್ಯಕ್ರಮ ಆದ ನಂತರ, ಈ ಪತ್ರಿಕಾಗೋಷ್ಠಿ ಆದ ನಂತರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ನಾವು ಕರೀಬೇಕು ಅಂತಿದ್ದೇವೆ. ಮತ್ತು ಈಗ ಕೋಲಾರಲ್ಲಿ GT ದೇವೇಗೌಡರು ಏನು ಭಾಗವಹಿಸಿದರು ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ವೇಣುಗೋಪಾಲಣ್ಣ ಅವರು ಮಾತನಾಡಿದರೆ, ಅವರು ಕೂಡ ಸಾಧ್ಯ ಆದರೆ ನಾನು ಬಂದು ಜಾಯ್ನ್ ಆಗ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ನಾವು ಈ ಪತ್ರಿಕಾಗೋಷ್ಠಿ ಆದ ನಂತರ ಯಾವ್ಯಾವ ಗಣ್ಯರನ್ನು ಕರಿಬೇಕು ಏನು ಅನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡಿ ಕರೀತೇವೆ. ಇವತ್ತು KM ಕೃಷ್ಣಾರೆಡ್ಡಿ ಅವ್ರನ್ನ ಸ್ಮರಣೆ ಮಾಡಿಕೊಂಡು ನಮ್ಮ ಲೋಕಸಭೆ ಎಲೆಕ್ಷನ್ನಲ್ಲಿ BJPನೂ ಜನತಾದಳ ಒಂದಾಗಿ ನಾವು ಮೈತ್ರಿಕೂಟ ಮಾಡಿಕೊಂಡು ಮೊನ್ನೆ JK ಭವನದಲ್ಲಿ ಮುಖಂಡರ ಸಭೆ ಸೇರಿದ್ದು, ಅಲ್ಲಿ ತೀರ್ಮಾನ ಮಾಡಿ ನಾಳೆ 5ನೇ ತಾರೀಕು KMB ಇದೇ ಚೌಟ್ರಿಯಲ್ಲಿ ನಾಳೆ ಸಭೆ ಮಾಡಬೇಕು. ಕಾರ್ಯಕರ್ತರ ಒಂದು ಎಲ್ಲರನ್ನು ಕರೆಸಿ ಪ್ರತಿ ಬೂತ್ ಲೆವೆಲ್ಲಲ್ಲೂ ಹೊಂದಾಣಿಕೆಯಾಗಿ ಅಣ್ಣ ತಮ್ಮಂದರಂತೆ ನಾವು ಎಲೆಕ್ಷನ್ ಮಾಡಿ ಈ ಎಲೆಕ್ಷನ್ನಲ್ಲಿ NDA ಕೂಟದ ಅಭ್ಯರ್ಥಿಯಾದಂಥ ಮಹೇಶ್ ಅಣ್ಣವ್ರನ್ನ ಗೆಲ್ಲಿಸ್ಕೊಂಡ್ಬರ್ಬೇಕು ಅಂತ ಅಲ್ಲಿಂದ ಆದೇಶ ಆಗಿ ಅಭ್ಯರ್ಥಿಯಾಗಿ ಮಾಡಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಮಗೆ BJP ಕೊಟ್ಟು, ಕೋಲಾರಲ್ಲಿ ಜಾತ್ಯತೀತ ಜನತಾದಳ ಕೊಟ್ಟಿದ್ದಾರೆ. ಇವೆರಡೂ ನಿಗೂಢವಾಗಿದ್ದು ಎರಡು ಸರಿ ಮಾಡಿ ಇವತ್ತು ನಾವು NDA ಅಭ್ಯರ್ಥಿಗಳು ಎಲ್ಲೇ ನಿಂತಿರಲಿ, ಕರ್ನಾಟಕದಲ್ಲಿ 28 ಲೋಕಸಭೆ ಕ್ಷೇತ್ರದಲ್ಲಿ ಇರಲಿ, ಎಲ್ಲರೂ ಒಟ್ಟಾಗಿ ನಾವು ಜಾತ್ಯತೀತ ಜನತಾದಳ ಹಾಗೂ BJP NDA ಅಂತ ಮೈತ್ರಿಕೂಟ ಮಾಡಿಕೊಂಡು ನಾವು ಸಮಾನವಾಗಿ ಬೂತ್ ಮಟ್ಟದಿಂದಲೂ ನಾವು JK ಕೃಷ್ಣಾರೆಡ್ಡಿ ಅಣ್ಣವರು ಬೂತ್ ಮಟ್ಟದಿಂದಲೂ ನಾವು ಕಾರ್ಯಕ್ರಮ ಗ್ರೂಪ್ ಮಾಡಿಕೊಂಡು ಪಂಚಾಯಿತಿ ಲೆವೆಲಲ್ಲಿ 11ನೇ ತಾರೀಕಿನಿಂದ ಹೊರಟು ಯುಗಾದಿನ ಒಳ್ಳೆಯ ದಿವಸ ಎಲ್ಲರಿಗೂ ಒಳ್ಳೆಯದಾಗಿ ಹೋಗಿ ನಾವು ಬೂತ್ ಮಟ್ಟದಿಂದ ಪಕ್ಷನ ಅಭಿವೃದ್ಧಿ ಮಾಡಿಕೊಂಡು ನಾವು ಕ್ಯಾನ್ವಾಸ್ ಮಾಡ್ತಾಯಿದ್ದೀವಿ.
ಇದಕ್ಕೆ ನಾಳೆ ನಡೆಯುವಂಥ ಸಭೆಗೆ ನಮ್ಮ ರಾಜ್ಯ ನಾಯಕರನ್ನ ಕರೆದಿದ್ದೀವಿ. ನಮ್ಮ ಕರ್ನಾಟಕದ ಉಸ್ತುವಾರಿಯಾದಂಥ ಅಗರ್ವಾಲ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣವರು, ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಂದೀಶ್ ರೆಡ್ಡಿಯವರು, ಮುನ್ರಾಜ್ ಅವರು, ಅದೇ ರೀತಿ ನಮ್ಮ ಜಾತ್ಯತೀತ ಜನತಾ ದಳದ ದೇವೇಗೌಡರು, ಜಿ ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಅಣ್ಣವರು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಇನ್ನು ಅನೇಕ ನಾಯಕರನ್ನು ಸಂಪರ್ಕ ಮಾಡಿ ಇದೊಂದು ಎಲ್ಲ 8 ತಾಲೂಕುಗಳ ಎಲ್ಲ BJP ಮಾಜಿ MLAಗಳು ಹಾಗೂ ಅಭ್ಯರ್ಥಿಗಳಾಗಿದ್ದಂಥ ಅಭ್ಯರ್ಥಿಗಳನ್ನು, ಜಾತ್ಯತೀತ ಜನತಾ ದಳದ MLAಗಳು, ಹಿಂದೆ ಅಭ್ಯರ್ಥಿಗಳಾಗಿರೋದನ್ನ ಎಲ್ಲ ತೆಗೆದು ಜಿಲ್ಲಾ ಮಟ್ಟದ ಒಂದು ಪ್ರೋಗ್ರಾಮ್ ಆಗಿ ಪರಿವರ್ತನೆ ಆಗಿ ನಾವು ಒಟ್ಟಾಗಿ ಇದ್ದೀವಿ ಅನ್ನೋ ಸಂದೇಶದಿಂದ ನಾಳೆ ಎಲ್ಲರೂ ಸೇರಿ ನಾವು ನಿರ್ಣಯ ತಗೊಂಡು ಯಾವ್ಯಾವ ತಾಲೂಕುಗಳಲ್ಲಿ ನಮ್ಮ ಚಿಂತಾಮಣಿ ತಾಲೂಕನ್ನ ನಾವು ಅತಿ ಲೀಡಾಗಿ ಗೆಲ್ಲಿಸ್ಕೊಂಡು ನಾವು 25,000 to 50,000 ಲೀಡ್ ಕೊಡುವಂಥ ಮಟ್ಟಕ್ಕೆ ಹೋಗಬೇಕು ಅಂತೇಳಿ ನಾವಿಬ್ಬರು ಜೊತೆಯಲ್ಲಿ ಹೋಗ್ತಾ ಇದ್ದೀವಿ. NDA ಸಮಯ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಕಾರ್ಯಕರ್ತರ ಸನ್ನಿವೇಶ ಏನು ನಡೀತಾ ಇದೆ, ಇಡೀ ತಾಲೂಕಿನ ಎಲ್ಲ ಹಳ್ಳಿಗಳಿಂದ ಕೂಡ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸೋದ್ರಿಂದ ಮೊದಲನೇ ಬಾರಿಗೆ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಸಾರಿ BJP ಬಹುಮತ ಬಂದರೆ ಕೆಲವರು ಮಾತನಾಡುವಂಥ ಸಂದರ್ಭದಲ್ಲಿ ಅವರು ರೀತಿ ಸ್ಪೀಡಾಗಿ ಜೋಶಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಮಾತನಾಡಿರ್ಬೋದು. ಆದರೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ. ಅದೆಲ್ಲ ಈವನ್ ಪ್ರಧಾನಮಂತ್ರಿಗಳು ಕೂಡ ಅದಕ್ಕೆ ಒತ್ತು ಕೊಟ್ಟಿದ್ದು ಎಲ್ಲೂ ಇಲ್ಲ. ಅಂದರೆ ಜೋಶಾಗಿ ಕೆಲವರು ಇದ್ದಾರೆ, ಕೆಲವರು ಮಾತನಾಡ್ತಾರೆ, ಅದನ್ನೇನು ಮಾಡೋಕ್ಕಾಗೋದಿಲ್ಲ. ಆದರೆ ಅದು ಸುಳ್ಳು. ಸಂವಿಧಾನವನ್ನು ಬದಲಾವಣೆ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಅದರ ಬಗ್ಗೆ ಇನ್ನು ಚರ್ಚೆ ನಾಯಕರು ಹೇಳಿದ್ದಾರೆ, ಅವರವ್ರ ವೈಯಕ್ತಿಕ ಕೊಟ್ಕೊಳ್ತಾರೆ ಹೊರತು ಪಕ್ಷದ ಯಾವುದೂ ಇಲ್ಲ ಅಂತ. ಅದನ್ನು ಬ್ರೇಕ್ ಹಾಕಿದ್ದಾರೆ. ಆ ಸಂವಿಧಾನನ ಎತ್ಕೊಂಡು, ಆ ಸಂವಿಧಾನ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನ ನಾವು ಅತಿ ಗೌರವವಾಗಿ ಮಾತಾಡ್ತೀವಿ. ಅದರ ಬಗ್ಗೆ ಯಾವುದೇ ಪ್ರಕಾರ ಎತ್ಕೊಂಡು ಮನೆಗೆ ಒಬ್ಬರು ಎಲ್ರಿಗೂ ಅಂತೇಳಿ ಕೊಡ್ತೀವಿ. ಈ ಥರ ಇವತ್ತು ಹೆಣ್ಮಕ್ಳು ಬಸ್ಸುಗಳೆಲ್ಲ ಉಚಿತ ಅಂತ ಕೊಡ್ತೀವಿ. ಬಸ್ಸುಗಳು ಹೊಸ ಬಸ್ಸುಗಳು ಬರಲಿಲ್ಲ, ಹಳೆ ಬಸ್ಸುಗಳಲ್ಲೇ ಹೋಗಿ ಇವತ್ತು ಜುಟ್ಟು ಇಟ್ಕೊಂಡು ಕಿತ್ಲಾಡೋ ಅಂಥ ಪರಿಸ್ಥಿತಿ ಬಂದಿದೆ. ಇವೆಲ್ಲ ಇವತ್ತು ಅವೆಲ್ಲ ಯೋಜನೆಗೆ ಕೊಟ್ಟು ಇವತ್ತು ರಾಜ್ಯ ಸರ್ಕಾರ 90,000 ಕೋಟಿನ ಸಾಲ ಮಾಡೋದು, 95,000-96,000 ಕೋಟಿ. ಯಾರು ಇದಕ್ಕೋಸ್ಕರ ಕೊಟ್ಟು ಆ 96,000-97,000 ಕೋಟಿ ಜನಗಳ ಮೇಲೆಲ್ಲ ಅದು ಬೀಳ್ತದೆ ದುಡ್ಡು. ರಾಜ್ಯ ಅಭಿವೃದ್ಧಿ ಒಂಚೂರು ರಾಜ್ಯ ಅಭಿವೃದ್ಧಿ ಇಲ್ಲ. ಎಲ್ಲ